ನಮಸ್ಕಾರ ಎಲ್ಲರಿಗೂ. ಬರ್ರಿ ನಿಜ ಜೀವನ ಕಥೆ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದ ನಾನು ಏನು ಶೇರ್ ಮಾಡ್ಕೊತೀನಿ ಅಂದರೆ, ನಿಮ್ಗೆ ಈಗಾಗಲೇ ತಮ್ಮನೇಲಿ ನೋಡಿರ್ತಿರಲ್ಲ, ಗೊತ್ತಾಗಿರ್ತೈತಿ. ಏನಪ್ಪ ಅಂದರೆ ನಮ್ಮಮ್ಮನ ಮೈದ್ನ ಅಂದರೆ ನಮ್ಮ ಚಿಕ್ಕಪ್ಪ, 6ನೇ ಚಿಕ್ಕಪ್ಪನ ಜಾಬ್ಗಳು ಏನು ಅಂತ ನೋಡೋದಾದ್ರೆ, ಅವರು SSLC ಮೇಲೆ ಡಿಪ್ಲೊಮಾ ಮಾಡ್ಕೊಂಡಿದ್ರಲ್ಲ, ಹಾಗಾಗಿ ಅವರು ಫಸ್ಟಿಗೆ ಸೇರ್ಕೊಂಡಿದ್ದು ರೇಷ್ಮೆ ಇಲಾಖೆ ಒಳಗೆ ಅವರು ಕೆಲಸಕ್ಕೆ ಸೇರಿಕೊಂಡ್ರು. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ, ಅಂದರೆ ಅವ್ರಿಗೆ 25 ವರ್ಷಕ್ಕೇ ಅವರಿಗೆ ಕೆಲಸ, 24 ವರ್ಷಕ್ಕೇ ಅವ್ರಿಗೆ ಕೆಲಸ ಸಿಕ್ಕಿತ್ತು. 25 ವರ್ಷಕ್ಕೆ ಮದುವೆ ಆಗಿತ್ತು. ಕುಟುಂಬದ ಬಗ್ಗೆ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಅವ್ರು ಮೊದಲು ಕೆಲಸ ಮಾಡಿದ್ದಂತಹ ಇಲಾಖೆ ರೇಷ್ಮೆ ಇಲಾಖೆ. ಅದಾದಮೇಲೆ ರೇಷ್ಮೆ ಇಲಾಖೆಯಿಂದ ಮತ್ತವರು ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಕೆಲಸಕ್ಕೆ ಸೇರಿಕೊಂಡ್ರು. ಅಂದ್ರೆ ಅಲ್ಲಿಂದ ಅವ್ರನ್ನ ಅಲ್ಲಿಗೆ ಹಾಕಿದ್ರು ಕೆಲಸಕ್ಕೆ. ರೇಷ್ಮೆ ಇಲಾಖೆಯಿಂದ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಹಾಕಿದ್ರು. ಎಜುಕೇಷನ್ ಡಿಪಾರ್ಟ್ಮೆಂಟ್ನಾಗ ಕೆಲಸ ಮಾಡ್ತಾ ಅವರಿಗೆ ಒಳ್ಳೆ ಹೆಸರಿತ್ತು. ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಕತ್ತಲ್ಲೆಲ್ಲ ಹೋಗಿ ಕೆಲಸ ಮಾಡಿ ಬರ್ತಿದ್ರು. ಸಂಚಾರಿ ವ್ಯಕ್ತಿ ಅಂತಲೇ ಹೇಳ್ಬೋದು. ಹೆಂಗೆ ಸಂಚಾರಿ ವ್ಯಕ್ತಿ ಅಂತ ಮುಂದಿನ ಇನ್ನೊಂದು ವಿಡಿಯೋದಾಗ ಶೇರ್ ಮಾಡ್ಕೊತೀನಿ. ಆಮೇಲೆ ರೇಷ್ಮೆ ಇಲಾಖೆಯಿಂದ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಅವ್ರಿಗೆ MLA ಪರ್ಸನಲ್ ಸೆಕ್ರೆಟರಿ ಆಗಿ ಕೆಲಸ ಸಿಕ್ತು. ನೋಡ್ರಿ, ಅದಂತರೂ ಫುಲ್ ಪವರ್ ಇರೋಂಥ ಕೆಲಸ. MLA ಪರ್ಸನಲ್ ಸೆಕ್ರೆಟ್ರಿ ಆಗಿ ಕೆಲಸ ಮಾಡಿದ್ರು. ಆ ಟೈಮ್ನಾಗ ಅವ್ರಿಗೆ ಸ್ವಲ್ಪ ಹುಷಾರಿಲ್ದಂಗಾಗಿ ಅವರು ಆ ಕೆಲಸ ಬಿಡ್ಬೇಕಾಗಿಬೇಕಂದ್ರೆ, ಯಾಕಂದ್ರೆ ಟೆನ್ಷನ್ನು ಭಾಳ ಆಯ್ತು, ಕೆಲಸ ಭಾಳ ಆಯ್ತು, ಹಗಲು ರಾತ್ರಿ ಶ್ರಮ ಪಡೋಂಥ ಕೆಲಸ ಆಯ್ತು. ಹಂಗಾಗಿ ಅವ್ರಿಗೆ ಟೆನ್ಷನ್ ಆಗಿ ಅವ್ರಿಗೆ ಸ್ವಲ್ಪ ಮೈಲ್ಡಾಗಿ ಅವ್ರಿಗೆ ಪ್ಯಾರಲೈಸಿಸ್ ಆಯ್ತು. ಹಂಗಾಗಿ ಅದಾದಮೇಲೆ ಅವರು ಆ ಕೆಲಸ ಬಿಟ್ಟರು, ರಿಸೈನ್ ಮಾಡಿದರು. ಅವರಿಗೆ ಸ್ಕೂಲಿಗೆ ಕ್ಲರ್ಕ್ ಪೋಸ್ಟ್ ಸಿಕ್ತು. ಆರಾಮಾಗಿ ಮಾಡ್ಕೊಂಡು ಹೋಗೋಂಥದ್ದು ಕ್ಲರ್ಕ್ ಪೋಸ್ಟ್ ಕೊಟ್ಟರು. ಹೈಸ್ಕೂಲಿಗೆ ಕ್ಲರ್ಕ್ ಪೋಸ್ಟ್ ಕೊಟ್ಟರು. ನಮ್ಮ ಊರ ಪಕ್ಕದಾಗೆ ಇರೋಂಥ ಒಂದು ಊರಿಗೆ ಹಾಕಿದ್ರು. ಓಡಾಡೋಕ್ಕೂ ಈಸಿ ಆಗ್ಬೇಕು. ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿದ್ದರಿಂದ ಓಡಾಡೋಕ್ಕೂ ಈಸಿ ಆಗ್ಬೇಕು, ಹತ್ತಿರ ಆಗ್ಬೇಕು. ಆಮೇಲೆ ಅವ್ರಿಗೆ ಮಾಡೋ ಕೆಲಸನೂ ಜಾಸ್ತಿ ಇರಬಾರ್ದು. ಹಾಗಾಗಿ ಅವ್ರಿಗೆ ಎಜುಕೇಷನ್ ಡಿಪಾರ್ಟ್ಮೆಂಟು, ರೇಷ್ಮೆ ಇಲಾಖೆ, ಎಜುಕೇಷನ್ ಡಿಪಾರ್ಟ್ಮೆಂಟ್, ಅದಾದಮೇಲೆ MLA ಪರ್ಸನಲ್ ಸೆಕ್ರೆಟ್ರಿ, ಅದಾದಮೇಲೆ ಎಂಥದ್ದು ಹೈಸ್ಕೂಲಿಗೆ ಕ್ಲರ್ಕ್ ಆಗಿ ಕೆಲಸಕ್ಕೆ ಸೇರ್ಕೊಂಡು ಇಷ್ಟೊಂದು ಜಾಬ್ ಮಾಡಿದ್ದಾರೆ. 4 ಜಾಬ್ ಮಾಡ್ಯಾರ ಅವರು. ಈಗ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡು ಆರಾಮಾಗಿ ಮನೆಯಲ್ಲಿ ಅದಾರ. ಯಾಕಂದರೆ ಹೆಲ್ತ್ ಪ್ರಾಬ್ಲಮ್ ಆಗಿದ್ದರಿಂದ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡು ಈಗ ಆರಾಮಾಗಿ ಮನೆಯಾಗದಾರ. ಮತ್ತು ಅವ್ರನ್ನ ಹೈಸ್ಕೂಲ್ ಕ್ಲರ್ಕಿಂದ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ವಾಪಸ್ ಕರ್ಕೊಂಡಿದ್ರು. ಅವಾಗೂ ಅವರಿಗೆ ಕೆಲಸ ಭಾಳ ಆಯ್ತು, ಟೆನ್ಷನ್ ಭಾಳ ಆಯ್ತು. ಹಾಗಾಗಿ ಆ ಕೆಲಸ ಬಿಟ್ಟು ಅವರು ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡು ಇವಾಗ ಆರಾಮಾಗಿದ್ದಾರೆ. ಮುಂದಿನ ವಿಡಿಯೋದ ಮತ್ತಷ್ಟು ವಿಷಯ ಮಾತಾಡ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಜೈ ಶ್ರೀರಾಮ್.